ಹಲೋ ಗೈಸ್, ನಿಮಗೆಲ್ಲ ಒಂದು ಗುಡ್ ನ್ಯೂಸ್ ಕೆಇಎ ಕಡೆಯಿಂದ. ಲಾಸ್ಟ್ ಇಂಟರ್ವ್ಯೂ ಅಲ್ಲಿ ಡೈರೆಕ್ಟರ್ ಪ್ರಸನ್ನ ಅವರು ನಿಮ್ಗೆ ಗುಡ್ ನ್ಯೂಸ್ ಅನ್ನು ಕೊಟ್ಟವ್ರೆ. ಸೊ ಅದೇನಂದ್ರೆ ಈ ವರ್ಷ ನಿಮಗೆ ಯಾವುದೇ ರೀತಿ ಡಾಕ್ಯುಮೆಂಟ್ ವೆರಿಫಿಕೇಶನ್ ಆಫ್ಲೈನ್ ಅಲ್ಲಿ ಇರಲ್ಲ. ನೀವು ಕೆಇಎ ಆಫೀಸಲ್ಲಿ ಹೋಗಿ ನೀವು ಡಾಕ್ಯುಮೆಂಟೇಶನ್ ವೆರಿಫಿಕೇಶನ್ ಮಾಡೋ ಅವಶ್ಯಕತೆ ಇಲ್ಲ ಈ ಇಯರ್. ಲಾಸ್ಟ್ ಇಯರ್ ಆದರೆ ರೂರಲ್ ಕೋಟಾ, ಕನ್ನಡ ಮೀಡಿಯಂ ಕೋಟಾ ಅವರು ಸರ್ಟಿಫಿಕೇಟ್ಸ್, ಅವ್ರು 10 ಇಯರ್ಸ್ ಏನು ಓದಿದಾರೋ ಕನ್ನಡದಲ್ಲಿ ಇಲ್ಲಾಂದ್ರೆ ರೂರಲಲ್ಲಿ, ಅವ್ರ ಸರ್ಟಿಫಿಕೇಟ್ಸ್ ಹೋಗಿ ಅಲ್ಲಿ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡಬೇಕಾಗಿತ್ತು ಆಫ್ಲೈನಲ್ಲಿ ಕೆಇಎ ಡಿಪಾರ್ಟ್ಮೆಂಟ್ಗೆ ಹೋಗಿ. ಬಟ್ ಈ ಇಯರ್ ಏನು ಮಾಡವ್ರೆ, ನಿಮ್ಗೆ ಬೇರೆ ಏನೋ ಕ್ಯಾಟಗರಿ ಇರ್ಬೋದು, ಶೆಡ್ಯೂಲ್ ಕ್ಯಾಸ್ಟ್, ಶೆಡ್ಯೂಲ್ ಟ್ರೈಬ್ ಇರ್ಬೋದು, ಮತ್ತು ನಿಮಗೆ 371J ರಿಸರ್ವೇಷನ್ ಇರ್ಬೋದು. ಸೊ ಅವೆಲ್ಲ ನಿಮಗೆ ನೀವು ಅಪ್ಲೈ ಮಾಡಿರ್ತೀರಲ್ಲ, CET ಅಪ್ಲೈ ಮಾಡಿರ್ತಾರಲ್ಲ, ಸೊ ಅದರಲ್ಲಿ ನಿಮ್ಗೆ ಆರ್ ಡಿ ನಂಬರ್, ರೆವಿನ್ಯೂ ಡಿಪಾರ್ಟ್ಮೆಂಟಿಂದ ನಿಮ್ಗೆ ಏನು ಬಂದಿರುತ್ತೋ ಆರ್ ಡಿ ನಂಬರ್, ಅದರಲ್ಲಿ ಅದ್ರ ಮುಖಾಂತರ ಅವರು ಬೇಕಂದರೆ ನಿಮ್ಮದು ಡಾಕ್ಯುಮೆಂಟ್ಸ್ ವೆರಿಫೈ ಮಾಡ್ತಾರೆ. ನೆಕ್ಸ್ಟ್ ನಿಮ್ಗೆ ಏನಂತಂದರೆ, ಕನ್ನಡ ಮೀಡಿಯಂ ಕೋಟಾ ಆಗಿರ್ಬೋದು, ರೂರಲ್ ಕೋಟಾ ಆಗಿರ್ಬೋದು, ನೀವೇನು 10 ಇಯರ್ಸ್ ಓದಿರ್ತೀರಾ, ಸೊ ಅದು ಆಟೋಮೆಟಿಕ್ಲಿ ನಿಮ್ಮದು ಸ್ಯಾಟ್ಸ್ ಐಡಿಯಲ್ಲಿ ನಿಮ್ದು ಅಪ್ಲೋಡ್ ಆಗಿರುತ್ತೆ. ಸೊ ಫಾರ್ ಎಕ್ಸಾಂಪಲ್ ಕೆಲವೊಬ್ರದ್ದು ಸ್ಯಾಟ್ಸ್ ಐಡಿಯಲ್ಲಿ 1-2 ಇಯರ್ಸ್ ಗ್ಯಾಪ್ ಇರುತ್ತೆ. ಫಾರ್ ಎಕ್ಸಾಂಪಲ್ ಒಬ್ಬಂದು 1 to 10th ಇರುತ್ತೆ, ಇನ್ನೊಬ್ಬಂದು 1 to 8th ಮಾತ್ರ ಇರುತ್ತೆ, 9th to 10th ಮಿಸ್ಸಿಂಗ್ ಇರುತ್ತೆ. ಸೊ ಅಂಥದ್ರಲ್ಲಿ ಅವರು ಡೈರೆಕ್ಟ್ ಅವರು ನಿಮ್ಮ ತಾಲೂಕು BO ಇಲ್ಲಾಂದ್ರೆ ಡಿಸ್ಟ್ರಿಕ್ಟ್ BO ಅವ್ರ ಹತ್ರ, DTP ಅವ್ರ ಹತ್ರ ಕಾಂಟ್ಯಾಕ್ಟ್ ಮಾಡಿ, ಅವರು ಈ ಸ್ಟೂಡೆಂಟು 1 to 10 ಕನ್ನಡ ಮೀಡಿಯಮಲ್ಲಿ ಓದೋಣ ಇಲ್ಲ ಅಂತ ಅವ್ರಿಗೆ ಹತ್ರ ಡೇಟಾ ಪಕ್ಕ ಇರುತ್ತೆ. ನೀವೇನು ಓದಿರ್ತೀರ 1 to 10th ಫುಲ್ ಡೀಟೇಲ್ಸ್ BO ಹತ್ರ ಇರುತ್ತೆ. ಸೊ ಅದರಿಂದ ಅವರು ಕಾಂಟ್ಯಾಕ್ಟ್ ಮಾಡ್ತಾರೆ. ಸೊ ಅದರಿಂದ ಅವರು ಡಾಕ್ಯುಮೆಂಟ್ ವೆರಿಫಿಕೇಶನ್ ಆನ್ಲೈನಲ್ಲಿ ಮಾಡಿಸ್ಕೊತಾರೆ. ಸೊ ಇದಕ್ಕೆ ಕೆಇ ಅವರು BO ಆಫೀಸರ್ಸ್ಗೆ ಡೆಡ್ಲೈನ್ ಕೊಟ್ಟಿರೋದು ಮೇ 3 ಇದು ಡೆಡ್ಲೈನ್ ಕೊಟ್ಟಿರೋದು BO ಅವ್ರಿಗೆ. ಸೊ ಅವರು ನಿಮ್ಮ ಡೀಟೇಲ್ಸ್ ಎಲ್ಲ ಅಪ್ಲೋಡ್ ಮಾಡ್ತಾರೆ. ಸೊ ಅವ್ರಿಗೆ ಅಪ್ಲೋಡ್ ಮಾಡ್ತಾರೆ ಕೆಇ ಡಿಪಾರ್ಟ್ಮೆಂಟ್ಗೆ. ನೀವು 1 to 10 ಕನ್ನಡ ಮೀಡಿಯಮಲ್ಲಿ ಓದಿದ್ದೀರಾ, ರೂರಲ್ ಸ್ಕೂಲಲ್ಲಿ ಓದಿರ್ತೀರ ಅಂತ ಅವ್ರು ಅಪ್ಲೋಡ್ ಮಾಡ್ತಾರೆ. ಸೊ ಆಗ ನಿಮಗೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಆನ್ಲೈನಲ್ಲಿ ಮುಗಿಯುತ್ತೆ. ಸೊ ನಿಮ್ಗೆ ಯಾವುದೇ ರೀತಿಯಲ್ಲಿ ನೀವು ಆಫ್ಲೈನಲ್ಲಿ ಹೋಗಿ ಕೆಇ ಆಫೀಸ್ ಮುಂದೆ ಹೋಗಿ ನೀವು ಆಫ್ಲೈನ್ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡೋ ಅವಶ್ಯಕತೆ ಇಲ್ಲ. ಸೊ ಇದು ಗುಡ್ ನ್ಯೂಸ್ ನಿಮಗೆ. ಸೊ ಲಾಸ್ಟ್ ಇಯರ್ ಇತ್ತು ಕನ್ನಡ ಮೀಡಿಯಂ ಅವರು, ರೂರಲ್ ಕೋಟಾ ಇರೋರು ಅಲ್ಲಿ ಹೋಗ್ಬಿಟ್ಟು ವೆರಿಫಿಕೇಶನ್ ಮಾಡಬೇಕಂತ. ಸೊ ಇಲ್ಲ. ಸೊ ಈ ಇಯರ್ ನಿಮ್ಗೆ ಆ ರೀತಿ ಇಲ್ಲ. ಸೊ ನಿಮಗೆ ಫುಲ್ ಫ್ರೀ ಮಾಡವ್ರೆ. ಸೊ ದಿಸ್ ಈಸ್ ದ ಅಪ್ಡೇಟ್. ನಮ್ಮ ಮೆನಿ ಅಪ್ಡೇಟ್ಸ್ಗೋಸ್ಕರ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಈ ವಿಡಿಯೋನ ಲೈಕ್ ಮಾಡಿ.